ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ದಿನ ನಾನು ಒಂದು ಹೊಸ ಪ್ರಯತ್ನನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಬಾಲ್ಕನಿಯಲ್ಲಿ ತುಂಬ ಜಾಗ ಇತ್ತು. ಅದಕ್ಕೆ ನಾನು ಏನು ಅಂದ್ಕೊಳ್ತಾ ಇದ್ದೆ, ಸರಿ ನಾವು ಒಂದು ಟ್ರೈ ಮಾಡೋಣ, ಏನಾದರೂ ಸೊಪ್ಪುಗಳು ಹಾಕೋಣ ಅಥವಾ ಮನೆಗೆ ಬೇಕಾಗಿರೋದು ಏನಾದರೂ ಸಾಧ್ಯವಾದ ಮಟ್ಟಿಗೆ, ಅಂದರೆ ನಾವು ಇನ್ನೇನು ತರಕಾರಿನೇ ತೊಗೊಳ್ಳಲ್ಲ ಅಂತ ಏನಾದರೂ ಒಂದು ಹೀರೆಕಾಯಿ ಅಥವಾ ಹಾಗಲಕಾಯಿ ಈ ರೀತಿ ಇಡೋಣ ಅಂತ ನನಗೆ ತುಂಬ ದಿನದಿಂದ ಇಷ್ಟ ಇತ್ತು. ನಾನು ಮೊದಲಿದ್ದಿದ್ದ ಜಾಗದಲ್ಲಿ ನನಗೆ ಸ್ವಲ್ಪ ಬಾಲ್ಕನಿ ತುಂಬ ಚಿಕ್ಕದಾಗಿತ್ತು. ಈಗ ನಾನು ಬಂದಿರೋ ಫ್ಲ್ಯಾಟಲ್ಲಿ ಬಾಲ್ಕನಿ ತುಂಬ ದೊಡ್ಡದಾಗಿದೆ. ಸೊ ಹಾಗಾಗಿ ಇಡೋಣ ಅಂತ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಅದನ್ನು ಸಹ ನಿಮ್ಮ ಒಟ್ಟಿಗೆ ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತಿನ ದಿನ ನಾನು ಯಾವ್ಯಾವ ಪಾಟ್ಗಳಲ್ಲಿ ಏನೇನು ಅಂದರೆ ಯಾವ್ಯಾವ ಸೊಪ್ಪು ಬೆಳೀತಾ ಇದ್ದೀನಿ, ಏನೇನು ಬೀಜಗಳನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊ. ಫ್ರೆಂಡ್ಸ್, ಈಗ ನೋಡಿ, 2 ಮಣ್ಣನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಕಪ್ಪು ಮಣ್ಣು, ಒಂದು ಕೆಂಪು ಮಣ್ಣು. ಕಪ್ಪು ಮಣ್ಣು ನಾನು ಇದು ಊರಿಂದಾನೇ ತರಿಸಿರೋ ಅಂಥ ಮಣ್ಣಿದು. ಕೆಮ್ಮಣ್ಣು ಬಂದು ನಾರ್ಮಲ್ ಆಗಿ ಈ ಪಾಟ್ಗಳೆಲ್ಲ ಮಾರ್ತಾರಲ್ಲ ಅಂಥವ್ರ ಹತ್ರ ತಗೊಂಡಿರೋದು. ಇದು ಬಂದ್ಬಿಟ್ಟು ವರ್ಮಿ ಕಂಪೋಸ್ಟ್ ಅಂತ ನಾನು ಲಾಲ್ಬಾಗಲ್ಲಿ ಪಾಟ್ಗಳು ತಂದಾಗ 5 kgದು ಬ್ಯಾಗ್ ತೊಗೊಂಡು ಬಂದ್ಬಿಟ್ಟಿದ್ದೆ. ಈಗ ಪಾಟ್ಗಳಿಗೆ ಇಲ್ಲಿ 2 ಕಲರ್ ಮಣ್ಣುಗಳನ್ನು ಸಹ ನಾನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅಮ್ಮ ಹೇಳಿದ್ರು. ಇದ್ರ ಬಗ್ಗೆ ನನಗೆ ಹೆಚ್ಚಿಗೆ ಅನುಭವನೂ ಇಲ್ಲ. ನಾನೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ರು ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಬಟ್ ನನಗಿದು ತುಂಬ ಇಂಟ್ರೆಸ್ಟ್, ಅಂದರೆ ತುಂಬ ಇಂಟ್ರೆಸ್ಟು. ಏನಾದರೂ ಈ ರೀತಿ ಮಾಡ್ಕೊಳ್ಳೋದು, ನನಗೆ ಸುಮ್ಮನೆ ಇರ್ಲಿಕ್ಕೂ ಆಗಲ್ಲ. ನೋಡೋಣ, ಇಷ್ಟೊಂದು ಜಾಗ ಇದೆ ಅಲ್ವಾ, ಯಾಕೆ ವೇಸ್ಟ್ ಮಾಡಬೇಕು ಅಂತ ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ಈ ಬ್ಯಾಗ್ಗಳನ್ನು ನಾನು ಲಾಲ್ಬಾಗಲ್ಲಿ ತಗೊಬಂದೆ. ಎಷ್ಟು ಚೆನ್ನಾಗಿ ಮೇಕ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಎಲ್ಲ ಸೈಜುಗಳು ಇದೆ. ನನಗೆ ಫಸ್ಟ್ಗೆ ಈ ರೀತಿ ಮೀಡಿಯಂ ಸೈಜ್ ತಗೊಂಡಿದ್ದೀನಿ. ಇದು ಫಸ್ಟ್ ನೋಡ್ಬೇಕಲ್ವಾ ಹೇಗೆ ಬರುತ್ತೆ ಅಂತ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ತಗೊಬರ್ಬೋದು ಅಂತ ಮೊದಲಿಗೆ 2 ತಗೊಬಂದಿದ್ದೀನಿ. 2 ಬ್ಯಾಗು ಆ ಕಡೆ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅಗಲವಾಗಿರೋ ಅಂಥದ್ದು 1-2 ಪಾಟ್ ತಗೊಬಂದಿದ್ದೆ. ಇನ್ನು ಇಲ್ಲಿರೋ ಅಂತ ವೈಟ್ ಕಲರ್ ಪಾಟು ಈ ಚಿಕ್ಕದು ಎಲ್ಲ ನನ್ನ ಹತ್ರ ಮೊದಲೇ ಇತ್ತು. ಈಗ ಮಣ್ಣೆಲ್ಲ ಹಾಕಿದ್ಮೇಲೆ ನೋಡಿ, 1 ಕಪ್ಪಷ್ಟು ವರ್ಮಿನ ಹಾಕೊಳ್ತಾ ಇದ್ದೀನಿ. ಅಂದರೆ ಗೊಬ್ಬರನ 1 ಕಪ್ಪಷ್ಟು ಮಣ್ಣಿನ ಮೇಲೆ ಇದನ್ನ ಈ ರೀತಿ ಸೇರಿಸ್ಕೊಳ್ತಿದ್ದೀನಿ. ಆನಂತರ ಅಲ್ಲಿ ನಾನು ಸೀಡ್ ತಗೊಳ್ಳೋವಾಗ ಅವನು 1 kgದು ಒಂದು ಕವರ್ ಕೊಟ್ಟಿದ್ದಾರೆ ಅವರು ನನಗೆ. ಮೇಡಮ್, ಇದನ್ನು ಸಹ ಅದ್ರ ಮೇಲೆನೆ ನೀವು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅವರು. ನೋಡಿ, ಅದನ್ನು ಸಹ ನಾನು ಗಿಡ ಹಾಕೋದಕ್ಕೆ ಮುಂಚೆನೆ, ಅಂದ್ರೆ ಬೀಜ ಹಾಕೋದಕ್ಕೆ ಮುಂಚೆನೆ ಒಂದು ಸ್ವಲ್ಪ ಈ ರೀತಿಯಾಗಿ ಮೇಲೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪುಗಳು ಅಂತ ಹೇಳಿದ್ರು. ಮೊದಲಿಗೆ 2 ಮಣ್ಣು ಮಿಕ್ಸ್ ಮಾಡಿ ಹಾಕಿ, ಆನಂತರ ಅದ್ರ ಮೇಲೆ ಗೊಬ್ಬರನ ಸೇರಿಸ್ಕೊಂಡು ಗೊಬ್ಬರದ ಮೇಲೆ ಇದನ್ನ ಹಾಕ್ತಿದ್ದೀನಿ. ಮೊದಲನೇ ಪಾಟಲ್ಲಿ ಇಲ್ಲಿ ನಾನು ಮೆಂತ್ಯ ಕಾಳುಗಳು, ಅಂದ್ರೆ ಮೆಂತ್ಯ ಸೊಪ್ಪನ್ನ ದೇವರಿಗೆ ಬೇಡ್ಕೊಂಡು ಹಾಕ್ತಿದ್ದೀನಿ. ಯಾಕಂದ್ರೆ ನಾನು ಇದನ್ನೆಲ್ಲ ತುಂಬಾ ಇಂಟ್ರೆಸ್ಟ್, ಅಂದ್ರೆ ತುಂಬಾ ಇಷ್ಟ ನನಗೆ. ಇಂಥವೆಲ್ಲ ಇಂಟ್ರೆಸ್ಟ್ ಇದೆ. ಇದೆಲ್ಲ ಈ ಸೊಪ್ಪುಗಳೆಲ್ಲ ನಿಜವಾಗ್ಲೂ ಚೆನ್ನಾಗಿ ಬಂದ್ರೆ ನನ್ನ ಸಂತೋಷಕ್ಕಂತೂ ಪಾರವೇ ಇರಲ್ಲ. ಯಾಕಂದ್ರೆ ನಮಗೆ ಬೇಕಾಗಿರೋದು ನಾವೇ ಬೆಳೆಸ್ಕೊಂಡ್ವಿ ಅಂದ್ರೆ ಈ ಸಿಟಿಯಲ್ಲಿ ನಮಗಿರೋ ಜಾಗಗಳಲ್ಲೇ ನಾವು ಈ ರೀತಿ ಬೆಳೆಸ್ಕೊಂಡಾಗ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಆ ಖುಷಿಗೆ ಒಂದು ಪಾರವೇ ಇರೋದಿಲ್ಲ. ನೋಡಿ, ಇದು ತುಂಬಾ ಹೊತ್ತಿಗೂ ಹಾಕ್ಬಾರ್ದು ಅಂತಿದ್ರೆ, ಹಾಗಾಗಿ ಒಂದು 2 ಲೈನ್ ಹಾಕೊಳ್ತಾ ಇದ್ದೀನಿ. ಒಂದು ಪಾಟಲ್ಲಿ ಮೆಂತ್ಯ ಸೊಪ್ಪು ಆಯ್ತು, ಇನ್ನೊಂದರಲ್ಲಿ ಕೊತ್ತಂಬರಿ ಬೀಜಗಳನ್ನ ಸೇರಿಸ್ಕೊಳ್ಳೋಣ ಅಂತ ಅದಕ್ಕೆ ರೆಡಿ ಮಾಡಿದ್ದೀನಿ. ಅದು ಬೀಜಗಳನ್ನೆಲ್ಲ ಹಾಕಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಮಣ್ಣನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಪಾಟಲ್ಲಿ ಕೊತ್ತಂಬರಿ ಬೀಜಗಳು, ಅಂದ್ರೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಆನಂತರ ಇಲ್ಲಿ ಪುಂಡಿ ಸೊಪ್ಪು, ಅಂದ್ರೆ ಗೋಂಗೂರ ಸೊಪ್ಪು ಅಂತಾರಲ್ಲ, ಅದನ್ನೆಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾವ್ಯಾವ್ದು ಬರುತ್ತೆ ಯಾವ್ಯಾವ್ದು ಬರಲ್ಲ ಎಲ್ಲ ನಿಮ್ ಒಟ್ಟಿಗೂ ಸಹ ಶೇರ್ ಮಾಡ್ಕೊಳ್ತಿರ್ತೀನಿ. ಒಂದು ಗ್ರೀನ್ ಬ್ಯಾಗ್ ಅಲ್ಲಿ ಬದನೆಕಾಯಿ ಬೀಜ ಹಾಗೆ ಹಸಿಮೆಣಸಿನ್ಕಾಯಿ ಬೀಜ ಹಾಕಿದ್ದೀನಿ. ಈ ವೈಟ್ ಪಾಟ್ ಅಲ್ಲಿ ನಾನು ಹೀರೆಕಾಯಿ ಹಾಗೇನೆ ಹಾಗಲಕಾಯಿ ಇಟ್ಟಿದ್ದೀನಿ. ಬಳ್ಳಿ ಹರಳಿಸ್ಲಿಕ್ಕೂ ಸಹ ನನಗೆ ತುಂಬಾ ಜಾಗ ಇದೆ. ಇದರಲ್ಲಿ ಪಾಲಕ್ ಬೀಜಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾಟಲ್ಲಿ ಪಾಲಕ್ ಬೀಜನ ಹಾಕೊಂಡೆ. ಇನ್ನು ಒಂದು ಬಕೆಟ್ ಇದೆ, ಆ ಬಕೆಟ್ ಅಲ್ಲಿ ಪುಂಡಿ ಸೊಪ್ಪಿನ ಬೀಜಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟೊಂದು ಸೊಪ್ಪುಗಳು, ಎಷ್ಟೊಂದು ತರಕಾರಿಗಳು, ಹೇಳಲಿಕ್ಕೂ ಖುಷಿ ಆಗುತ್ತೆ. ಇನ್ನದು ಬಂದ್ರೆ ನಮ್ ಖುಷಿ ಹೇಗಿರುತ್ತೆ ಅಲ್ವಾ. ಆನಂತರ ಇದನ್ನೆಲ್ಲ ಸ್ವಲ್ಪ ಮಣ್ಣೆಲ್ಲ ಆಗಿತ್ತಲ್ವಾ, ಸೊ ಮೊದಲಿಗೆಲ್ಲ ಕ್ಲೀನ್ ಮಾಡ್ಬಿಡೋಣ. ಕ್ಲೀನ್ ಮಾಡ್ಬಿಟ್ಟು ಅದ್ರ ಜಾಗದಲ್ಲಿ ಅದನ್ನ ಇಟ್ಬಿಟ್ರೆ ಆನಂತರ ಇದೆಲ್ಲ ಕದಲ್ಸೋ ಹಾಗಿರಲ್ಲ ಅಂತ ಅನ್ಕೊಳ್ತಿದ್ದೀನಿ. ನಾನು ಆ ಕೊನೆಯಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ. ಒಂದ್ ವೇಳೆ ಇದೆಲ್ಲ ಚೆನ್ನಾಗಿ ಬಂದ್ರೆ ಮಿಷಿನ್ ಬೇಕಾದ್ರೂ ಹೊಳಗಿಟ್ಬಿಟ್ಟು ಈ ಬಾಲ್ಕನಿ ಫುಲ್ ಇದೇ ರೀತಿಯಾಗಿ ಸೊಪ್ಪುಗಳಿಗೆ ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ಒಂದು 4-5 ಪಾಟ್ಗಳು ಮಾತ್ರ ಇಡ್ತಾ ಇದ್ದೀನಿ. ನೋಡ್ಬೇಕಲ್ವಾ ಹೇಗ್ ಬರುತ್ತೆ ಏನು ಅಂತ. ಬಟ್ ಇಲ್ಲಿ ಬಿಸಿಲಿಗೆ ಯಾವುದೇ ಕೊರತೆ ಇಲ್ಲ, ಬಿಸಿಲು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೇನೆ ಇಷ್ಟೆಲ್ಲ ಐಡಿಯಾಗಳನ್ನ ನಾನು ಮಾಡಿದ್ದು. ಮಾಡ್ಲೇಬೇಕು, ಬಿಸಿಲಿದೆ, ಜಾಗ ಇದೆ, ಯಾಕೆ ಇದನ್ನೆಲ್ಲ ವೇಸ್ಟ್ ಮಾಡ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದೀನಿ.
ಈಗ ಎಲ್ಲ ಕ್ಲೀನ್ ಮಾಡಿದ್ದು ಸಹ ಆಯಿತು. ಇವಾಗ ಇದಕ್ಕೆ ನೀರನ್ನು ಹಾಕೋಣ. ನೋಡಿ, ಇದು ಈ 2 ಪಾಟನ್ನು ಈ ರೀತಿ ನಾನು ಗೋಡೆ ಮೇಲೆ ಇಟ್ಟಿದ್ದೀನಿ. ಈ ಗೋಡೆ ಅನ್ನೋದು ಸ್ವಲ್ಪ ತುಂಬ ಅಗಲ ಆಗಿದೆ, ಹಾಗಾಗಿ ನಾನು ಈ ಸೈಜ್ ನಾನು ನೋಡ್ಕೊಂಡು ಹೋಗಿನೇ ನಾನು ಲಾಲ್ಬಾಗಲ್ಲಿ ತಗೊಬಂದೆ ಇದನ್ನು ಮೇಲೆ ಇಡಬೇಕು ಅಂತಾನೆ. ಈಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಈ ಕಡೆ ನೋಡಿ, ಸಣ್ಣ ಪಾಟಲ್ಲಿ ಪುದೀನ ಸೊಪ್ಪು ತಗೊಬಂದಿದ್ದೆ, ಅದಕ್ಕೆ ಬೇರಿತ್ತು, ಅದನ್ನು ಹಾಗೆ ನೆಟ್ಟಿದ್ದೀನಿ ನೋಡೋಣ ಅಂತ. ಈಗ ಇದಕ್ಕೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗಿನ್ನೂ ತುಂಬ ಜಾಗ ಇದೆ. ನಾನು ನಿಮಗೆ ಹೇಳಿದಾಗೆ ಇದೆಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಬಂದರೆ ಮುಂದಿನ ದಿನಗಳಲ್ಲಿ ಈ ಥರ ಗ್ರೀನ್ ಬ್ಯಾಗು ಇನ್ನೂ ಒಂದು 4-5 ತಗೊಬರೋ ಅಂತ ಐಡಿಯಾ ಇದೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಜಾಗ ಇದೆ, ಯಾಕೆ ವೇಸ್ಟ್ ಮಾಡಬೇಕು ಅಂತ. ನಾನು ಮಾಡಿದ್ದ ಈ ಕೆಲಸ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.